ಹೆಸರು ಶ್ರೀನಿವಾಸ್ ಅಂತ. ನನ್ನ ಊರು ಬಂದು ತುಮಕೂರು ಹತ್ರ ದಲಾಪುರ ಅಂತ ಹೇಳ್ಬಿಟ್ಟು. ನಾನು ಈ ಸ್ಥಾನಕ್ಕೆ ಬಂದು 13 ವರ್ಷ ಆಯಿತು. 13 ವರ್ಷದಿಂದ ನಾನು ಬಂದಿದ್ದು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು. ಈ ಸ್ಥಾನಕ್ಕೆ ಬಂದ ಮೇಲೆ ಸ್ವಲ್ಪನೇ ಆರೋಗ್ಯನೂ ಸರೋಯ್ತು. ಆಮೇಲೆ ನನಗೆ 9 ವರ್ಷದಿಂದ ಮಕ್ಕಳಿರಲಿಲ್ಲ. ತುಂಬ ಕಡೆ ತೋರಿಸ್ದೆ, ಹಾಸ್ಪಿಟ್ಲಿಗೂ ತೋರಿಸ್ದೆ, ಒಳ್ಳೊಳ್ಳೆ ದೇವಸ್ಥಾನಗಳಿಗೂ ಹೋಗಿ ಬಂದೆ, ಒಳ್ಳೊಳ್ಳೆ ಹಾಸ್ಪಿಟ್ಲಿಗೂ ತೋರಿಸ್ದೆ, ಫಾರಿನ್ ರಿಟರ್ನ್ಸ್ಗೆಲ್ಲ ತೋರಿಸ್ದೆ. ಎಲ್ಲೇ ತೋರಿಸಿದ್ರು ನಿನಗೆ ಯಾವುದೇ ಕಾರಣಕ್ಕೂ ಮಕ್ಕಳಾಗಲ್ಲ, ಮಕ್ಕಳಾದರೆ ನಿನಗೆ ನಾನು ಈ ವೃತ್ತಿನೇ ಬಿಟ್ಕೊಡ್ತೀನಿ ಅಂತ ಒಬ್ಬರು ಸವಾಲು ಹಾಕಿದ್ರು. ಆಮೇಲೆ ಈ ಸ್ಥಾನಕ್ಕೆ ಬಂದೆ. ಈ ಸ್ಥಾನಕ್ಕೆ ಬಂದಾಗ ನನ್ನ ಭಗವಂತ ಇಲ್ಲ ಬಾಲಕ, ನಿನಗೆ ಸ್ವಲ್ಪ ರಕ್ಷಣೆ ಬೇಕು, ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತು. ಆಮೇಲೆ ಒಂದು 10 ಜನಕ್ಕಾಗೋ ಅಂಥದ್ದು ಒಂದು ಸ್ಥಾನ ಮಾಡ್ತಿದ್ದೆ ಫಸ್ಟು. ಆ ಸ್ಥಾನ ಬಿಟ್ಬಿಟ್ಟಿದ್ದೆ. ಈಗ ಆ ಸ್ಥಾನ ಮತ್ತೆ ಮಾಡಬೇಕು ಅಂದರು. ಆ ಸ್ಥಾನ ನಾನು ಆಲ್ರೆಡಿ ಮಾರಿಬಿಟ್ಟಿದ್ದೆ. ಅಲ್ಲಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಪ್ಪ ನನಗೆ ಬೇರೆ ದಾರಿ ಇಲ್ಲ, ಎಲ್ಲೂ ಬೇರೆ ಜಾಗ ಇಲ್ಲ, ನಿನ್ನ ಸ್ಥಾನದಲ್ಲೇ ಒಂಚೂರು ಜಾಗ ಕೊಡು, ನಾನು ಅಲ್ಲೇ ಮಾಡ್ಕೊಂಡು ನಾನು ನಿನ್ನ ಸೇವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೇಳಿದೆ. ಅವಾಗ ಭಗವಂತ ಆಯ್ತಪ್ಪ, ನನ್ನ ಸ್ಥಾನದಲ್ಲಿ ಕೊಡ್ತೀನಿ, ಅದು ನೀನೊಬ್ಬನೇ ಮಾಡಬೇಡ, 10 ಜನಕ್ಕೆ ಒಳ್ಳೆಯದಾಗೋ ರೀತಿ ಎಲ್ಲರೂ ಸೇರಿ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ಎಲ್ಲರೂ ಸೇರಿ ಎಲ್ಲರೂ ನಿಷ್ಠೆ ನೇಮದಿಂದ ಅಲ್ಲೊಂದು ಸ್ಥಾನ ಕಟ್ತೋ. ಈಗಿರೋವಂಥ ಕೆಳಗಡೆ ಏನಿದೆಯೋ ಮುನೇಶ್ವರ ಸ್ಥಾನ, ಅದೇ ಸ್ಥಾನ ಕಟ್ಟಿದ್ದು. ಆ ಸ್ಥಾನ ಕಟ್ಟಿದ ಮೇಲೆ ಒಬ್ಬರು ದೊಡ್ಡರಂಗಪ್ಪ ಅಂತ ಹೇಳ್ಬಿಟ್ಟು ಒಬ್ಬರಿದ್ದರು. ಅವರ ಒಂದು ರಕ್ಷಣೆಯಿಂದ ನಾವು ಕೇಳ್ದೋ, ಪ್ರತಿಷ್ಠಾಪನೆ ಟೈಮಲ್ಲಿ ಕೇಳ್ದೋ, ಭಗವಂತ ಇನ್ನು 1 ವರ್ಷದೊಳಗಾಗಿ ನಿನಗೊಂದು ಕುರು ಕೊಡ್ತೀನಿ ಬಾಲಕ, ಕೊಡ್ತೀನಿ ಅಂತ ಹೇಳಿತ್ತು. ಅದೇ ರೀತಿ 1 ವರ್ಷ ನಂತರ ಒಂದು ಕುರು ಕೂಡ ಕೊಡ್ತು. ನಮ್ಮ ಮಿಸ್ಸಸ್ಸು ಪ್ರೆಗ್ನೆಂಟ್ ಕೂಡ ಆದರು. ಇವಾಗ ಒಂದು ಮಗು ಕೂಡ ಆಗಿದೆ. ಆ ಮಗುಗೆ 3 ವರ್ಷ, ಪವನ್ ಕುಮಾರ್ ಅಂತ ಹೇಳ್ಬಿಟ್ಟು. ನಾವು ಆರಾಮಾಗಿ ಸಂತೋಷವಾಗಿ ಚೆನ್ನಾಗಿದ್ದೀವಿ. ಮತ್ತು ಆರೋಗ್ಯದಲ್ಲಿ ಬಂದರೆ ಆರೋಗ್ಯದಲ್ಲಿ 3 ಆಪ್ರೇಷನ್ ಆಗಿದೆ. ನಾನು ತುಂಬ ಕಷ್ಟದಲ್ಲಿದ್ದೆ. ಏನಪ್ಪ ಅಂದರೆ ನಾನು ಆಪ್ರೇಷನ್ ಆದಮೇಲೂ ಈಗಲೂ ಕೂಡ ಇನ್ನೂ ಒಂದು ಆಪ್ರೇಷನ್ ಆಗಬೇಕು ಅಂತ ಕೂಡ ಹೇಳಿದರು. ನೀನು ಜಾಸ್ತಿ ವೆಯ್ಟ್ ಎತ್ತಬಾರ್ದು, ಜಾಸ್ತಿ ಕೆಲಸ ಮಾಡಬಾರ್ದು, ಟೆನ್ಷನ್ ತಗೊಬಾರ್ದು ಎಲ್ಲ ಹೇಳಿದರು. ಆದರೆ ಈ ಸ್ಥಾನಕ್ಕೆ ಬಂದು ಅಪ್ಪ ನನಗೆ ಈ ಥರ ತೊಂದರೆ ಇದೆ, ನಾನು ಏನು ಮಾಡಬೇಕು ಅಂದಕ್ಕೆ ಬಾಲಕ ಇಂಥ ಕಾಯಕ ಮಾಡು, ಇಂಥ ವ್ಯವಹಾರ ಮಾಡು, ಇಲ್ಲ ಇಂಥ ಒಂದು ಉದ್ಯೋಗ ಮಾಡು, ಆ ಉದ್ಯೋಗದಲ್ಲಿ ನಿನಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ರೀತಿ ಒಂದು ಉದ್ಯೋಗಕ್ಕೆ ಸೇರ್ಕೊಂಡೆ, ಬೆಸ್ಕಾಮಿಗೆ ಸೇರ್ಕೊಂಡೆ. ಇವಾಗ ಅದೇ ಉದ್ಯೋಗದಲ್ಲಿ ನಾನು ಮುಂದುವರಿತಾ ಇದ್ದೀನಿ. ನನಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ. ಪ್ರತಿಯೊಂದು ರೀತಿಯಲ್ಲೂ ಕೂಡ ಆರೋಗ್ಯದಲ್ಲೂ ಕೂಡ ಒಳ್ಳೆಯದಾಗಿದೆ. ಮತ್ತು ಇನ್ನೊಂದು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಕೂಡ ಹೇಳಿದರು. ಅದಿಲ್ಲಿ ಬಂದು ಮತ್ತೆ ಕೇಳಿಕೊಂಡೆ, ಬೇಡ ಬಾಲಕ, ನಾನು ಅದರಲ್ಲೇ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದರು. ಅದೇ ರೀತಿ ನನಗೆ ಆಪ್ರೇಷನ್ ಇಲ್ದಂಗೆ ನಾನು ಆರಾಮಾಗಿ ಚೆನ್ನಾಗಿದ್ದೀನಿ.